ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಿ ಫ್ಯಾಷನ್. ಇವತ್ತು ಈ ವಿಡಿಯೋದಲ್ಲಿ 3 ರೀತಿಯಾಗಿ ಬಟನ್ ಹೋಲ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಂದು ಇಲ್ಲಿ ಉಷಾ ಜಾನುಮ್ ಅಲ್ಲೂರ್ ಡೀಲಕ್ಸ್ ಮಷಿನ್ ಇದೆ. ಇದರಲ್ಲಿ ಇನ್ಬಿಲ್ಟ್ ಫೀಚರ್ ಇದೆ ಬಟನ್ ಹೋಲ್ ಹಾಕೋದು. ಮೊದಲಿಗೆ ಈ ಮಷಿನಲ್ಲಿ ಹೇಗೆ ಹಾಕೋದು, ಆಪ್ಷನ್ಸ್ನೆಲ್ಲ ಹೇಗೆ ಸೆಟ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಬಿಡ್ತೇನೆ. ನೆಕ್ಸ್ಟು ನಾರ್ಮಲ್ ಮಿಷಿನಲ್ಲಿ 2 ರೀತಿಯಲ್ಲಿ ಹೇಗೆ ಹಾಕ್ಬೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಷಿನ್ಗೆ ಥ್ರೆಡ್ ಹಾಕಿ ಹಾಗೆ ಬಾಬಿನೆಲ್ಲ ಹಾಕಿಬಿಟ್ಟು ಸೆಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಲಿವರ್. ಪ್ರೆಸರ್ ಫುಟ್ನ ಲಿಫ್ಟ್ ಮಾಡಿಬಿಟ್ಟು ಅದನ್ನು ಬ್ಯಾಕ್ ಪ್ರೆಸ್ ಮಾಡಿದ್ರೆ ಪ್ರೆಸರ್ ಫುಟ್ ರಿಮೂವ್ ಆಗುತ್ತೆ. ಈಗ ನಾವು ಬಟನ್ ಹೋಲ್ಗೆ ಕೊಟ್ಟಿರೋ ಪ್ರೆಸರ್ ಫುಟ್ನ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಲ್ಲಿ ಲೈನ್ ಕಾಣ್ತಾ ಇದೆ ಅಲ್ವಾ, ಪ್ಲಾಸ್ಟಿಕ್ ಇದ್ರ ಮೇಲೆ. ಸೊ ಅದಕ್ಕೆ ಪ್ರೆಸರ್ ಫುಟ್ನ ಅಡ್ಜಸ್ಟ್ ಮಾಡಬೇಕು, ಆಗ ಅದು ಅಟ್ಯಾಚ್ ಆಗುತ್ತೆ. ಈಗ ಬಟನ್ ಹೋಲ್ಗೆ ಸೆಲೆಕ್ಟರಲ್ಲಿ ಸೆಲೆಕ್ಟ್ ಮಾಡೋಣ. ಇಲ್ಲಿ 1, 2, 4, 3 ಇದೆಲ್ಲ ಅದು ಬಟನ್ ಹೋಲ್ ಸ್ಟಿಚ್ ಮಾಡೋದಕ್ಕೆ. 1 ಇರೋದು ಲೆಫ್ಟ್ ಸೈಡ್ ಸ್ಟಿಚ್ಚು, 2, 4 ಮೇಲೆ ಕೆಳಗೆ, 3 ರೈಟ್ ಸೈಡ್ ಸ್ಟಿಚ್. ಈಗ ನಾನು ಲೆಫ್ಟ್ ಫಸ್ಟ್ ಹಾಕ್ತಾ ಇದ್ದೀನಿ, ಸೊ 1 ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಲೆಂತ್, ಸ್ಟಿಚ್ ಲೆಂತ್ 0ಗೆ ಸೆಟ್ ಮಾಡ್ತಾ ಇದ್ದೀನಿ. ಬಟನ್ ಹೋಲ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನಾವು ಬಟನ್ನ ಮೆಷರ್ಮೆಂಟ್ ತೊಗೋಬೇಕು, ಎಷ್ಟಿದೆ ಅಂತ. ಅದು ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೆಷರ್ಮೆಂಟ್ ತೊಗೊಂಡ್ರೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ಈಗ ನಾವು ನೀಡಲ್ನ ಪಾಯಿಂಟಿಗೆ ಸೆಟ್ ಮಾಡ್ಕೊಳ್ಳೋಣ. ಲೈನಿಂದ ಸ್ವಲ್ಪ ಈ ಕಡೆನೇ ಇದ್ದರೆ ನಡೆಯುತ್ತೆ. ಸೊ ಆ ಪಾಯಿಂಟ್ಗೆ ನೀಡಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಲೆಫ್ಟ್ ಸೈಡ್ ಆಗಿದೆ. ಈಗ ನಾವು ಸೆಲೆಕ್ಟರ್ನ 2ಗೆ ಸೆಟ್ ಮಾಡ್ಕೋಬೇಕು, ಅಂದರೆ ಅಡ್ಡ ಲೈನ್ ಬರಬೇಕಲ್ವ. ಸೊ ಅದಕ್ಕೆ ನಾವು 2 ಸೆಟ್ ಮಾಡಿಕೊಂಡು ಈಗ ಸ್ಟಿಚ್ ಹಾಕೋಣ. ಇಲ್ಲಿ ಒಂದು 4-5 ಸ್ಟಿಚ್ ಹಾಕಬೇಕು. ಈಗ ನೆಕ್ಸ್ಟು 3ಗೆ ರೈಟ್ ಸೈಡ್ ಬೇಕಲ್ವಾ, ಸೊ ಅದರಿಂದ 3ಗೆ ಸೆಟ್ ಮಾಡ್ಕೊಳ್ಳೋಣ. ಇದು ರೈಟ್ ಸೈಡ್ ಆಯಿತು. ನೆಕ್ಸ್ಟ್ ಎಗೈನ್ ನಾವು 2, 4 ಇದೆಲ್ಲ ಅದಕ್ಕೆ ಸೆಟ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಎರಡಕ್ಕೂ ಅದೇ ಸೆಟ್ ಮಾಡ್ಕೋಬೇಕು. ಈಗ ಪರ್ಫೆಕ್ಟಾಗಿ ಬಟನ್ ಹೋಲ್ ಸ್ಟಿಚ್ ಆಯಿತು. ನೋಡಿದ್ರಲ್ವ, ಪರ್ಫೆಕ್ಟಾಗಿ ಆಗಿದೆ. ಈಗ ಸೆಂಟರ್ನ ನಾವು ಕಟ್ ಮಾಡಬೇಕು. ಸೆಂಟರ್ ಕಟ್ ಮಾಡುವಾಗ ಹುಷಾರಾಗಿರಬೇಕು. ಥ್ರೆಡ್ಡಿಗೆ ಯಾವುದೇ ಕಟ್ ಬೀಳಬಾರ್ದು, ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಹುಷಾರಾಗಿ ಕಟ್ ಮಾಡಬೇಕು. ಈಗ ನಾವು ಅದಕ್ಕೆ ಬಟನ್ ಹಾಕುವ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈಗ ನಾರ್ಮಲ್ ಮೆಷಿನಲ್ಲಿ ನಾರ್ಮಲ್ ಸ್ಟಿಚ್ ಹಾಕಿ ಹೇಗೆ ಬಟನ್ ಹೋಲ್ ಸ್ಟಿಚ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ನಾವು ಫಸ್ಟಿಗೆ ಬಟನ್ನ ಮೆಷರ್ಮೆಂಟ್ ತೊಗೋಬೇಕು. ತೊಗೊಂಡ್ಬಿಟ್ಟು ನಾರ್ಮಲ್ ಸ್ಟಿಚ್ ಹಾಕಬೇಕು. ಈಗ ನಾವು 4 ಸೈಡ್ ಹಾಕಿದ್ವಲ್ಲ, ಲೆಫ್ಟ್ ರೈಟ್ ಟಾಪ್ ಬಾಟಮು, ಅದೇ ಥರ ನಾರ್ಮಲ್ ಸ್ಟಿಚ್ ಹಾಕಬೇಕು. ನಾನು ಇದೇ ಮಿಷಿನಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ಎ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನಾರ್ಮಲ್ ಸ್ಟಿಚ್. ಇಲ್ಲಿ ಪ್ಲಸ್ ಎಸ್ ಇದೆಲ್ಲ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ನಾರ್ಮಲ್ ಸ್ಟಿಚ್ ಆದರೂ ಅಟ್ ಎ ಟೈಮ್ 3 ಸ್ಟಿಚ್ ಬೀಳುತ್ತೆ. ಇಲ್ಲಿ ನಾವು ನಾರ್ಮಲ್ ಮಿಷಿನಲ್ಲಿ ಒಂದೊಂದು ಸೈಡಲ್ಲೂ 3 ಸಲ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಇದು ಅಟ್ ಎ ಟೈಮ್ 3 ಸ್ಟಿಚ್ ಬೀಳುತ್ತೆ. ನೀವು ನಾರ್ಮಲ್ ಸ್ಟಿಚಲ್ಲಿ 3 ಟೈಮ್ಸ್ ಸ್ಟಿಚ್ ಹಾಕ್ಕೊಳ್ಳಿ 4 ಸೈಡು. ಈಗ ಸ್ಟಿಚ್ ಸ್ಟಾರ್ಟ್ ಮಾಡೋಣ.
ಇಲ್ಲಿ ನಾನು ಒಂದೇ ಸಲ ಸ್ಟಿಚ್ ಹಾಕ್ತಾ ಇದ್ದೀನಿ, ಆದರೆ ಅದು 3 ಟೈಮ್ಸ್ 3 ಟೈಮ್ಸ್ ಸ್ಟಿಚ್ ಹಾಕ್ತಾ ಇದೆ. ಇಲ್ಲಿ ನಾನು ಬಾಟಮಲ್ಲಿ ಒಂದೇ ಸ್ಟಿಚ್ ಹಾಕ್ತಾ ಇರೋದು, ಆದರೆ 3 ಟೈಮ್ಸ್. ನೆನಪಿರಲಿ, ಒಂದೇ ಸ್ಟಿಚ್ ಸಾಕಾಗುತ್ತೆ, 3 ಟೈಮ್ಸ್ ಬೇಕು. ಅದು ನಾರ್ಮಲ್, ಅದು ಸ್ಟಿಚ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚಿಕ್ಕದಾದರೆ 2 ಸ್ಟಿಚ್ ಹಾಕಬೇಕಾಗತ್ತೆ. ಸ್ಟಿಚ್ ಲೆಂತ್ 3 ಇತ್ತು ಅಂದರೆ ಒಂದೇ ಸಾಕಾಗುತ್ತೆ. ಸೊ 1 ಸ್ಟಿಚ್ 3 ಟೈಮ್ಸ್, ಅದು ನೆನಪಿರಲಿ. ಕೊನೆಗೆ ಲಾಕ್ ಮಾಡಿಬಿಟ್ಟು ಸ್ಟಿಚ್ ಎಂಡ್ ಮಾಡೋಣ. ನೋಡಿ, ಇಲ್ಲಿ ಒಂದೇ ಸಲ ಸ್ಟಿಚ್ ಹಾಕಿರೋದು, ಬಟ್ 3 ಟೈಮ್ಸ್ ಬಂದಿದೆ. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಕೊಂಡು ಸೆಂಟರ್ ಕೂಡ ಕಟ್ ಮಾಡ್ಕೊಳ್ಳೋಣ. ಸೆಂಟರ್ ಕಟ್ ಮಾಡ್ಕೊಳ್ಳುವಾಗ ಹುಷಾರಾಗಿರಬೇಕು. ಇದು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಈಗ ಲಾಸ್ಟ್ ಒನ್ ಸ್ಟಿಚ್ ಹಾಕ್ತಾ ಇದ್ದೀನಿ, ಥರ್ಡ್ ಮೆಥಡಲ್ಲಿ. ಇದರಲ್ಲಿ ನಾವು ಪಟ್ಟಿನ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ನಾವು ಬಟ್ಟೆಲ್ಲೇ ಪಟ್ಟಿ ಮಾಡ್ಕೊಂಡಿದ್ವಲ್ಲ, ಇದರಲ್ಲಿ ಎಕ್ಸ್ಟ್ರಾ ಪಟ್ಟಿ ಮಾಡ್ಕೋಬೇಕು. ನಾನಿಲ್ಲಿ ಪಟ್ಟಿ ಲೆಂತ್ನ 1 ಇಂಚ್ ತೊಗೊತಾ ಇದ್ದೀನಿ. 1 ಇಂಚ್ ಪಟ್ಟಿ ಬೇಕು ಅಂದರೆ ಲೆಫ್ಟಿಗೆ ಮತ್ತು ರೈಟ್ಗೆ 0.25 ಇಂಚು ಸ್ಟಿಚ್ಗೆ ಬಿಡಬೇಕಾಗುತ್ತೆ. ಸೊ ನೀವು ಹಾಫ್ ಇಂಚ್ ಕೂಡ ಬಿಟ್ಕೋಬೋದು. ನಾ ಇಲ್ಲಿ 0.25 ಇಂಚ್ ಬಿಟ್ಕೊತಾ ಇದ್ದೀನಿ. ಅದರಿಂದ ಟೋಟಲ್ ಲೆಂತು 1.5 ಇಂಚ್ ತೊಗೊತಾ ಇದ್ದೀನಿ. ಇದು 2 ಪಟ್ಟಿ ಬೇಕಾಗುತ್ತೆ ನಮಗೆ. ಸೊ 2 ಪಟ್ಟಿ ತೊಗೊತಾ ಇದ್ದೀನಿ. ನಾ ಇಲ್ಲಿ ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ಟಿಚಿಂಗಿಗೆ 0.25 ಇಂಚ್. 2 ಕಡೆ ಬಿಡ್ತಾ ಇದ್ದೀನಿ. ಅದು ಸ್ಟಿಚಿಂಗಿಗೆ ಹೋಗುತ್ತೆ, ಫೋಲ್ಡ್ ಆಗುತ್ತೆ. ಇಷ್ಟು ಪಟ್ಟಿ ನಮಗೆ ಸಿಗುತ್ತೆ 1 ಇಂಚ್ದು. ವೈಟ್ ಕಲರ್ ಇರೋದು ರೈಟ್ ಸೈಡು, ಡಿಸೈನ್ ಇರೋದು ರಾಂಗ್ ಸೈಡು. ಈಗ ನಾವು ರೈಟ್ ಮೇಲೆ ರೈಟ್ ಇಟ್ಕೋಬೇಕು. ಈಗ ಪಟ್ಟಿ 1.5 ಇದೆಯಲ್ಲ, ಅದರ ಸೆಂಟರ್ ಮಾರ್ಕ್ ಮಾಡಬೇಕು. ಸೆಂಟರ್ ಅಂದರೆ 0.75 ಬರುತ್ತೆ. 0.75ಗೆ ಮಾರ್ಕ್ ಮಾಡಿಬಿಟ್ಟು ಸೆಂಟರ್ ಲೈನ್ ಹಾಕೋಬೇಕು. ಲೈನ್ ಹಾಕ್ಕೊಂಡು ಈಗ ನಾವು ಬಟನ್ಸ್ ಎಲ್ಲೆಲ್ಲಿಗೆ ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಇಂಚಿಗೆ ಬಟನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾರ್ಕ್ ಮಾಡಿದ್ಮೇಲೆ ಈಗ ಬಟನ್ ಮೆಷರ್ಮೆಂಟ್ ತೊಗೋಬೇಕು. ಆ ಪಾಯಿಂಟ್ ಇದೆಲ್ಲ, ಆ ಪಾಯಿಂಟ್ ಸೆಂಟರ್ಗೆ ಬಟನ್ ಇಟ್ಬಿಟ್ಟು ಅದ್ರ ಮೆಷರ್ಮೆಂಟ್ ತೊಗೋಬೇಕು, ಎಷ್ಟಾಗುತ್ತೆ ಅಂತ. ಈಗ ನಾನು ಚಾಕಲ್ಲಿ ಮೆಷರ್ ಮಾಡ್ತೀನಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ. ಈಗ ಸ್ಟಿಚ್ ಸ್ಟಾರ್ಟ್ ಮಾಡೋಣ. ಸ್ಟಿಚ್ ಹಾಕುವಾಗ ಫಸ್ಟು ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು ಸ್ಟಿಚ್ ಸ್ಟಾರ್ಟ್ ಮಾಡಬೇಕು. ಎಲ್ಲಿವರೆಗೂ ಸ್ಟಿಚ್ ಹಾಕಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿವರೆಗೂ ಸ್ಟಿಚ್ ಹಾಕಬೇಕು. ಮತ್ತು ಎಂಡಿಂಗ್ ಪಾಯಿಂಟ್ವರೆಗೂ ಸ್ಟಿಚ್ ಹಾಕಬಾರ್ದು. ಎಂಡಿಂಗ್ ಪಾಯಿಂಟಿಂದ ಮತ್ತೆ ಸ್ಟಿಚ್ ಸ್ಟಾರ್ಟ್ ಮಾಡಿ ಲಾಕ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು. ಪ್ರತಿ ಪಾಯಿಂಟ್ಗೂ ನಾವು ಲಾಕ್ ಮಾಡಬೇಕು. ಈಗ ಎಂಡಿಂಗ್ ಪಾಯಿಂಟಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಲಾಕ್ ಮಾಡಿ ಸ್ಟಿಚ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಲ್ಲ ಬಟನ್ದು, ಅಲ್ಲಿವರೆಗೂ ಅಷ್ಟೇ ಸ್ಟಿಚ್ ಹಾಕಬೇಕು. ಮತ್ತೆ ಲಾಕ್ ಮಾಡಿ ಎಂಡಿಂಗ್ ಪಾಯಿಂಟ್ವರೆಗೂ ಸ್ಟಿಚ್ ಹಾಕಬಾರ್ದು. ನೆಕ್ಸ್ಟ್ ಎಂಡಿಂಗ್ ಪಾಯಿಂಟಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡಿ ಸ್ಟಿಚ್ ಸ್ಟಾರ್ಟ್ ಮಾಡಿ ಕೊನೆಗೆ ಎಗೈನ್ ಲಾಕ್ ಮಾಡಿ ಸ್ಟಿಚ್ನ ಎಂಡ್ ಮಾಡಬೇಕು. ನಾವು ಪಾಯಿಂಟ್ ಮಾರ್ಕ್ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟು, ಅದು ಎರಡಕ್ಕೂ ಸ್ಟಿಚ್ ಬೀಳಬಾರ್ದು. ಆ ಪಾಯಿಂಟ್ ಎರಡು ಗಮನದಲ್ಲಿರಬೇಕು. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟಿಗೆ ಸ್ಟಿಚ್ ಬಿದ್ದಿಲ್ಲ.
ಅಷ್ಟು ಸ್ಟಿಚ್ ಬಿದ್ದಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಸ್ಟಿಚ್ ಹಾಕಿದ್ದೀವಿ. ಈಗ ಥ್ರೆಡ್ನ ಕಟ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ, ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಸ್ಟಿಚ್ ಬಿದ್ದಿಲ್ಲ, ಬೇರೆ ಮಿಕ್ಕಿದ್ದ ಪ್ಲೇಸ್ಗೆಲ್ಲ ಸ್ಟಿಚ್ ಹಾಕಿದ್ದೀವಿ. ಈಗ ನಾವು ಮಾರ್ಜಿನ್ ಬಿಟ್ಕೊಂಡಿದ್ವಲ್ಲ ಸ್ಟಿಚ್ಚಿಗೆ, ಅದನ್ನು ಫೋಲ್ಡ್ ಮಾಡಿಕೊಂಡು ಅವೆರಡನ್ನು ಜಾಯಿನ್ ಮಾಡಬೇಕು. ಒಂದು ಸೈಡು ಎರಡು ಜಾಯಿನ್ ಮಾಡಿ ಸ್ಟಿಚ್ ಹಾಕಬೇಕು. ಇದು ಪೂರ್ತಿ ಸ್ಟಿಚ್ ಹಾಕಬೇಕು. ನೆಕ್ಸ್ಟು ಇನ್ನೊಂದು ಸೈಡ್ ನೋಡಿ, ಬಟನ್ ಹೋಲ್ ರೆಡಿ ಆಗಿದೆ, ಹಾಗೆ ಸ್ಟಿಚ್ ಕೂಡ ಕಾಣ್ತಾ ಇಲ್ಲ. ಈಗ ನಾವು ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡಬೇಕು. ಶರ್ಟ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅಟ್ಯಾಚ್ ಮಾಡಬೇಕಲ್ವ ಈ ಪಟ್ಟಿನ. ಈಗ 0.25 ಮಾರ್ಜಿನ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಫೋಲ್ಡ್ ಮಾಡಿಬಿಟ್ಟು, ಅಥವಾ 1/2 ಇಂಚ್ ನೀವು ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಬೇಕು. ಬಟ್ಟೆನ ಅದರೊಳಗೆ ಹಾಕಿ ನೋಡಿ, ಸ್ಟಿಚ್ ಹಾಕಿದ್ದೀನಿ, ಎರಡು ಕಡೆನೂ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ. ಸೊ ಇದು ಪಟ್ಟಿ ರೆಡಿ ಆಯಿತು, ಬಟನ್ ಹೋಲ್ ಪಟ್ಟಿ ರೆಡಿ ಆಗಿದೆ. ಇದನ್ನು ನಾವು ಬಟನ್ ಹಾಕುವ. ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡಿ ಮಾಡೋದಾದರೆ ಈ ಥರ ಬಟನ್ ಹೋಲ್ ಹಾಕ್ಬೋದು. ಫ್ರಾಕ್ ಕೂಡ ಯೂಸ್ ಮಾಡ್ತೀವಿ ಅಲ್ವಾ, ಫ್ರಾಕ್, ಟಾಪ್, ಶರ್ಟ್ಸ್ ಎಲ್ಲದಕ್ಕೂ ಕೂಡ ಇದು ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಮಾಡ್ಬೋದು. ಬಟನ್ ಹೋಲ್ ಫೀಚರ್ ಇಲ್ಲದೆ ಇರೋ ಮಿಷಿನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.